ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತು. ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಎರಡನೇ ಆಗಿರತಕ್ಕಂಥ 8ನೇ ತರಗತಿ ವಿದ್ಯಾರ್ಥಿಗಳ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ. ಅದು ಯಾವ ಪಾಠಪ್ಪ ಅಂತಂತಂದ್ರೆ ನೋಡಿ, ನಾನು ಈಗಾಗಲೇ ಮೌರ್ಯರು ಮತ್ತು ಕುಶಾನರು, ಗುಪ್ತರು ಹಾಗೂ ವರ್ಧನರು, ದಕ್ಷಿಣ ಭಾರತ ರಾಜವಂಶಗಳು, ಶಾತವಾಹನರು, ಕದಂಬರು, ಗಂಗರು, ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾನು ಈಗಾಗಲೇ ಡಿಕ್ಲೇರ್ ಆಗಿ ವಿಡಿಯೋಗಳನ್ನು ಮಾಡಿದ್ದೀನಿ. ಅದನ್ನು ನಾನು ಎಂಡ್ ಸ್ಕ್ರೀನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಕೂಡ ನೀವು ಹೋಗಿ ಮಾಡ್ಕೋಬೋದು. ಇಂದು ನಾನು ಏನು ಮಾಡತ್ತೀನಪ್ಪ ಅಂತಂದ್ರೆ, ಅಧ್ಯಾಯ 26 ಭೂಗೋಳಶಾಸ್ತ್ರದಲ್ಲಿ ಜಲಗೋಳ, ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನಾನು ಇವತ್ತು ನಿಮಗೆ ತಿಳಿಸಲಿದ್ದೇನೆ. ಇದೇ ರೀತಿಯಾದ ವಿಡಿಯೋಗಳನ್ನು ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಇಲ್ಲಿದೆ ಭೂಗೋಳ ಅಧ್ಯಾಯ 26 ಜಲಗೋಳ. ಈ ಒಂದು ಪಾಠ ಇಲ್ಲಿದೆ, ನೋಡ್ಬೋದು ನೀವು. ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಈಗ ನಾವು ಅಭ್ಯಾಸವಾಗಿ ಮಾಡೋಣ. ಹಾಗಾದರೆ ನಾವು ಈಗ ಇಲ್ಲೇ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಮುಖ್ಯ ಪ್ರಶ್ನೆ ಏನಿದೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಿಸುತ್ತಿದ್ದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ. ಅದರ ಮುಖಾಂತರ ನಿಮ್ಮ ಗೆಳೆಯರಿಗೂ ಸಹ ಈ ಒಂದು ವಿಡಿಯೋ ಬಹಳ ಸಹಾಯವಾಗಿರಬೇಕು. ಇಂತಹ ವಿಡಿಯೋಗಳನ್ನು ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ. ಈ ಒಂದು ಪಾಠದ ಪ್ರಶ್ನೋತ್ತರಗಳು ಪಕ್ಕ ನಿಮಗೆ ಅರ್ಥವಾಗಿ ಆಗ್ತವೆ. ಹಾಗೂ ನನ್ನ ಚಾನಲಲ್ಲಿ ಈಗ 200 ಸಬ್ಸ್ಕ್ರೈಬರ್ಗಳು ಕಂಪ್ಲೀಟ್ ಆಗ್ತಿದೆ. ಯಾಕಂದರೆ ನಾನು ಇದೇ ವರ್ಷದಲ್ಲಿ ಈಗ ಹೊಸದಾಗಿ ಚಾನಲನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ಏನಪ್ಪ ಎಲ್ಲರೂ 10K 1 ಮಿಲಿಯನ್ ಈ ರೀತಿ ಆ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ ನಾವು ಅಂಥವ್ರಲ್ಲ. ಎಷ್ಟು ಇದ್ದಿದ್ರಲ್ಲೇ ಕಾಲು ಚಾಚ್ಕೋಬೇಕು, ಓಕೆನಾ. 200 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಿದ್ದಾರೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾವು ಕೂಡ ಮೇಲೆ ಹೋಗ್ಬೋದು, ಓಕೆನಾ. ಹಾಗಾದರೆ ಅಭ್ಯಾಸಗಳನ್ನು ನೋಡೋಣ. ಮೊದಲನೇ ಮುಖ್ಯ ಪ್ರಶ್ನೆ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಓಕೆ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಇಲ್ಲಿ ಮೊದಲನೇ ಮೇನ್ ಇದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಮೊದಲನೇ ಪ್ರಶ್ನೆ ನೋಡೋಣ. ಕಂಡಾವರಣ ಪ್ರದೇಶದ ಸರಾಸರಿ ಆಳವು ಡ್ಯಾಶ್ ಆಗಿದೆ. ಎಷ್ಟು ಆಗೈತಿಪ್ಪ ಅಂತಂದರೆ, ಕಂಡಾವರಣ ಪ್ರದೇಶದ 100 ಪ್ಯಾದಮ್ ಆಗಿದೆ. ಎರಡನೇ ಪ್ರಶ್ನೆ ನೋಡಿ, 1 ಪ್ಯಾದಮ್ ಅಡಿಗಳಿಗೆ ಸಮವಾಗಿರುತ್ತದೆ. 1 ಪ್ಯಾದಮ್ ಡ್ಯಾಶ್. ಎರಡನೇ ಪ್ರಶ್ನೆ, 1 ಪ್ಯಾದಮ್ ಡ್ಯಾಶ್ ಅಡಿಗಳಿಗೆ ಸಮವಾಗಿರುತ್ತದೆ. ಎಷ್ಟು ಅಡಿಗಳಿಗೆ ಸಮವಾಗಿರುತ್ತದೆ ಅಂದರೆ 6 ಅಡಿ. ಎಷ್ಟಪ್ಪ ಅಂದರೆ 6 ಅಡಿಗಳಿಗೆ ಸಮನಾಗಿರುತ್ತದೆ. ನೆಕ್ಸ್ಟ್ ಪ್ರಪಂಚದ ಅತ್ಯಂತ ಆಳವಾದ ಸ್ಥಳ ಡ್ಯಾಶ್ ಆಗಿದೆ. ಪ್ರಪಂಚದ ಅತ್ಯಂತ ಆಳವಾದ ಸ್ಥಳ ಯಾವುದಪ್ಪ ಅಂದ್ರೆ ಚಾಲೆಂಜರ್ ಇಲ್ಲಿ ಪ್ಲೇಸ್ ಸಾಲುವುದಕ್ಕೆ ನಾನು ಇಲ್ಲಿ ಮೇಲೆ ಬರ್ತಿದ್ದೇನೆ. 4ನೇ ಪ್ರಶ್ನೆ, ಸಾಗರದ ನೀರಿನ ಸರಾಸರಿ ಲವಣತೆಯ ಪ್ರಮಾಣ ಡ್ಯಾಶ್ ರಷ್ಟಿದೆ. ಎಷ್ಟರಷ್ಟಿದೆಪ್ಪ ಅಂದ್ರೆ 35. 5ನೇ ಪ್ರಶ್ನೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಕಂಡುಬರುವ ಉಬ್ಬರಗಳು ಯಾವುದಪ್ಪ? ಕಂಡುಬರುವ ಋತುಗಳು ಅಂತಂದ್ರೆ ಅಧಿಕ ಭಾರತ. ನೆಕ್ಸ್ಟ್ ಒಂದು ಮೀನ್ ಏನಿದೆಪ್ಪ ಅಂತಂದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. 6ನೇ ಪ್ರಶ್ನೆ ಏನಂದರೆ, ಜಲಗೋಳ ಎಂದರೇನು? ಏನಪ್ಪ ಅಂದರೆ ಜಲಗೋಳ ಎಂದರೇನು? ನಾನು ನನ್ನೊಂದು ಫೇರ್ನಲ್ಲಿ ಈ ರೀತಿಯಾಗಿ ಬರೆದಿದ್ದೇನೆ. ಇದರ ಭೂಗೋಳಶಾಸ್ತ್ರ ಅಧ್ಯಾಯ 26 ಜಲಗೋಳ ಅಭ್ಯಾಸಗಳು. ಎರಡನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ನಾನು ಏನಂತ ಹೇಳಿದ್ನಲ್ಲ ಅದನ್ನು ಇಲ್ಲಿ ಈ ರೀತಿಯಾಗಿ ಬರೆದುಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿ ಬರ್ಕೊಂಡು ಇಲ್ಲಿ ಪೇಜ್ ನಂಬರನ್ನು ಹಾಕೋಬೋದು. ಇಲ್ಲಿ ಡೇಟನ್ನು ನೀವು ಮೆನ್ಷನ್ ಮಾಡಿ, ಯಾವ ದಿನ ಹಾಕೋದು ಬರ್ತಿದ್ವಿ ಅಂತ. ಇಲ್ಲಿ 6ನೇ ಪ್ರಶ್ನೆನ ಜಲಗೋಳ ಎಂದರೇನು ಅಂತಿತ್ತು. ಜಲಗೋಳ ಎಂದರೇನು ಅನ್ನೋದಕ್ಕೆ ಇಲ್ಲಿ ಉತ್ತರ ಇದೆ ನೋಡಿ. ನೀರಿನಿಂದ ಆವರಿಸಿದ ಭೂಭಾಗವನ್ನು ಜಲಗೋಳ ಎನ್ನುವರು. ಇದು ಅದಕ್ಕೆ ಉತ್ತರ. ನೆಕ್ಸ್ಟ್ 7ನೇ ಪ್ರಶ್ನೆ, ಸಾಗರ ತಳದ ಭೂ ಸ್ವರೂಪದ 4 ಪ್ರಮುಖ ಭಾಗಗಳನ್ನು ತಿಳಿಸಿ. ನಾನು ಇಲ್ಲಿ ಅದನ್ನು ಪ್ರಶ್ನೆಯನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಅದರ ಉತ್ತರವನ್ನು ನೋಡೋಣ. ಮೊದಲನೆಯದ್ದು
ಖಂಡಾವರಣ ಪ್ರದೇಶ, ಎರಡನೆಯದ್ದು ಖಂಡಾವರಣ ಇಳಿಜಾರು, ಮೂರನೆಯದ್ದು ಆಳಸಾಗರದ ಮೈದಾನ, ನಾಲ್ಕನೆಯದ್ದು ಸಾಗರ ತಗ್ಗು ಮತ್ತು ಪ್ರಪಾತ. 8ನೇ ಕ್ವಶನ್ ನೋಡ್ಕೊಂಬಿಡೋಣ. ಅಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಇದ್ದ ಹಾಗೆ ಇರುತ್ತದೆ, ನಾನು ಮರಳಿ ಈ ರೀತಿ ಮಾಡೋಕ್ಕೆ ಹೋಗಲ್ಲ. 8ನೇದು ಸಾಗರ ಪ್ರವಾಹಗಳಿಗೂ ಮತ್ತು ಉಬ್ಬರ ಇಳಿತಗಳಿಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ. ಇಲ್ಲಿ ಏನಪ್ಪ ಅಂತಂದರೆ ನಾನು ಮಿಸ್ ಆಗಿ ಗ್ರೀನ್ ಇಂಕಲ್ಲಿ ಬರೆದಿದ್ದೇನೆ. ಗ್ರೀನ್ ಇಂಕಲ್ಲಿ ಬರೆದಿರ್ತಕ್ಕಂಥ 2ನೇ ಪಾಯಿಂಟನ್ನು ನೋಡೋದಾದರೆ, ಸೂರ್ಯ ಮತ್ತು ಚಂದ್ರ ಇವುಗಳ ಗುರುತ್ವಾಕರ್ಷಣೆಯಿಂದ ಗರಿಷ್ಠ ಉಬ್ಬರವು ಹೆಚ್ಚು ಎತ್ತರವಾಗುತ್ತದೆ. ಈ ಕಡೆ ವ್ಯತ್ಯಾಸದಲ್ಲಿ ನೋಡುವುದಾದರೆ, ಈ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಸಮೀಪ ಸಮಕೋನದಲ್ಲಿರುತ್ತಾನೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ 10ನೇ ಪ್ರಶ್ನೆ, ಸಾಗರಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು? 10 ಸಾಗರಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು ಪ್ರಶ್ನೆ. ಈಗ ಉತ್ತರವನ್ನು ನೋಡೋಣ. ಮೊದಲನೇ ಪಾಯಿಂಟ್, ಕಚ್ಚಾ ತೈಲವನ್ನು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸುವುದು. ನೆಕ್ಸ್ಟ್ ಪಾಯಿಂಟ್, ಇಂಧನ ತ್ಯಾಜ್ಯ ವಸ್ತುಗಳನ್ನು ಸಮುದ್ರ ಸಾಗರಗಳಿಗೆ ಹಾಕುವುದನ್ನು ನಿಯಂತ್ರಿಸುವುದು. ತೀರ ವಲಯದಲ್ಲಿರುವ ಪೆಟ್ರೋ ರಾಸಾಯನಿಕ ಹೊರ ಹಾಕುವ ದುರ್ಗಂಧದ ವಸ್ತುಗಳನ್ನು ನಿಯಂತ್ರಿಸುವುದು. ಯಾವುದೇ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಬಂದರು ಹಾಗೂ ರೇವು ಪಟ್ಟಣಗಳ ಸಮೀಪದಲ್ಲಿ ಎಸೆಯುವುದನ್ನು ನಿಯಂತ್ರಿಸುವುದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, 3ನೇ ಮುಖ್ಯ ಪ್ರಶ್ನೆ ಆದಂತಹದ್ದು ಹೊಂದಿಸಿ ಬರೆಯಿರಿ. ಇದನ್ನು ನಾನು ಇಲ್ಲಿ ಪುಕ್ಕದಲ್ಲಿ ಚಿತ್ರದ ಮೂಲಕ ತೋರಿಸ್ತೀನಿ ಅಥವಾ ನಂಬರ್ ಕೂಡ ಹಾಕ್ತಾ ಇರ್ತೀನಿ. ಓಕೆನಾ. ಮೊದಲನೇದು ಪ್ಯಾದಮ್ ಅಂದರೆ ಸಾಗರದ ಆಳ ಅಳೆಯುವ ಮಾಪಕ. ನಾನು ಇಲ್ಲಿದ್ದ ಒಂದೊಂದು ಲೈನನ್ನು ಇಲ್ಲಿ ಮುಟ್ಟಿದ್ದೀನಿ, ಅಥವಾ ಈ ನಂಬರನ್ನು ಇಲ್ಲಿ ಹಾಕಿ. ಇಲ್ಲಿ 2ನೇದು OECU ಎಂಬುದು ಇದಕ್ಕಿಲ್ಲಿ ಇದರಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತಪ್ಪ ಅಂತಂದ್ರೆ ಶೀತ ಸಾಗರ ಪ್ರವಾಹ. OECU ಅಂದರೆ ಶೀತ ಸಾಗರ ಪ್ರವಾಹ. ಈ ರೀತಿ ಲೈನ್ ಕೂಡ ಹಾಕ್ತೇನೆ, ಇಲ್ಲಿ ಈ ರೀತಿಯಾಗಿ ಕೂಡ ಬರಿತೀನಿ ನಾನು. ನೆಕ್ಸ್ಟ್ ಇರೋದು ಗೆಲ್ಫ್ ಸ್ಟ್ರೀಮ್. ಇದು ಯಾವುದಕ್ಕೆ ಅಂತಂದ್ರೆ ಅಮೇರಿಕದ ಪೂರ್ವ ಕರಾವಳಿ USA ಗೆಲ್ಫ್ ಸ್ಟ್ರೀಮ್ ಅಂತಾರೆ. 1 ಸೆಕೆಂಡ್. ಸಮುದ್ರ ಪರ್ವತಗಳು, ಆಳಸಾಗರ ಮೈದಾನ ಅಂದ್ರದ್ದು ಆಳಸಾಗರ ಮೈದಾನ IV. ಇದು 3. ಅಗುಲ್ಲಾಸ ಪ್ರವಾಹ ಏನಪ್ಪ ಅಂತಂದ್ರೆ ಹಿಂದೂ ಮಹಾಸಾಗರದ ಒಂದು ಪ್ರವಾಹ. ಇದಕ್ಕೆ ನಾನು V ಅಂತ ಹಾಕ್ತೀನಿ. ನೋಡಿ, ಇದಿಷ್ಟು ಹೊಂದಿಸಿ ಬರೆಯಿರಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡಿದರೆ, ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ. 11ನೇದು ಯಾವುದಪ್ಪ ಅಂದರೆ ಖಂಡಾವರಣ ಇಳಿಜಾರು. ಇಲ್ಲಿ ನಾನು ಫೇರ್ನಲ್ಲಿ ಈ ರೀತಿ ಬರ್ಕೊಂಡಿದ್ದೀನಿ. 11ನೇದು ಖಂಡಾವರಣ ಇಳಿಜಾರು. ಇದು ಸಾಗರ ತಳದ 2ನೇ ಭಾಗವಾಗಿದ್ದು ಕಡಿದಾದ ಇಳಿಜಾರಿನಿಂದ ಕೂಡಿದೆ. ಇಲ್ಲಿ ಸಾಗರದ ಕಂದರಗಳು ಕಂಡುಬರುತ್ತವೆ. ನೆಕ್ಸ್ಟ್ ಒನ್ ಇರೋದು ಲವಣತೆ ಬಗ್ಗೆ ನೋಡೋದಾದರೆ, ಸಾಗರ ಅಥವಾ ಸಮುದ್ರ ನೀರಿನಲ್ಲಿರುವ ಕರಗಿರುವ ಉಪ್ಪಿನ ಅಂಶವನ್ನು ಪ್ರಮಾಣಗಳನ್ನು ಲವಣತೆ ಎನ್ನುತ್ತಾರೆ. 11, 12 ಖಂಡಾವರಣ ಇಳಿಜಾರು ಲವಣತೆ ಆಯಿತು. ಈಗ ಉಷ್ಣ ಮತ್ತು ಶೀತ ಸಾಗರಗಳ ಪ್ರವಾಹಗಳು ಅಧಿಕ ಬರುತ್ತ ಮತ್ತು ಕನಿಷ್ಠ ಬರುತ್ತ. ಉಷ್ಣ ಮತ್ತು ಶೀತ ಸಾಗರ ಪ್ರವಾಹಗಳನ್ನು ನೋಡೋದಾದರೆ, ಉಷ್ಣ ಮತ್ತು ಪ್ರವಾಹಗಳನ್ನು ಇವುಗಳು ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಉಪಧ್ರುವೀಯ ಪ್ರದೇಶಗಳ ಕಡೆಗೆ ಹರಿಯುತ್ತವೆ. ಶೀತ ಸಾಗರ ಪ್ರವಾಹಗಳು ಇವುಗಳು ಧ್ರುವ ಪ್ರದೇಶಗಳ ಕಡೆಗೆ ಹರಿಯುತ್ತವೆ. ನೆಕ್ಸ್ಟ್ ಒಂದಿರೋದು ಅಧಿಕ ಭಾರತ ಮತ್ತು ಕನಿಷ್ಠ ಭಾರತ. ಸಮುದ್ರ ಅಥವಾ ಸಾಗರದ ನೀರು ಒಮ್ಮೆ ಏರುವುದನ್ನು ಅಧಿಕ ಭಾರತ ಎನ್ನುವರು. ಸಮುದ್ರ ಅಥವಾ ಸಾಗರದ ನೀರು ಒಮ್ಮೆ ಇಳಿಯುವುದನ್ನು ಕನಿಷ್ಠ ಭಾರತ ಎನ್ನುವರು. ನೆಕ್ಸ್ಟ್ ಒನ್ 15ನೇದು ಇದಂದರೆ ಬೆಂಗುಲ್ಲಾ ಪ್ರವಾಹ, ಉಬ್ಬರ ಇಳಿತಗಳು. ಇದರ ಬಗ್ಗೆ ನೋಡೋಣ. ಇಲ್ಲಿ ನೋಡಿ, ಬೆಂಗುಲ್ವಾ ಪ್ರವಾಹ ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಶೀತ ಸಾಗರದ ಪ್ರವಾಹವಾಗಿದೆ.
ನೆಕ್ಸ್ಟ್ ಲಾಸ್ಟ್ ಇರೋದು ಉಬ್ಬರವಿಳಿತಗಳು. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚುವುದನ್ನು ಹಾಗೂ ಇಳಿಯುವುದನ್ನೇ ಉಬ್ಬರವಿಳಿತ ಎನ್ನುವರು. ನೆಕ್ಸ್ಟ್ ಇಲ್ಲಿ ನೋಡಿ, 5ನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ, ನೆನಪಿಡಬೇಕಾದ ಅಂಶಗಳು. ಮೊದಲನೇದೇನಪ್ಪ ಅಂದ್ರೆ ಕಾರಿ, 2ನೇದು ಲವಣತೆ, 3ನೇದು ಉಷ್ಣ ಪ್ರವಾಹಗಳು, ಕೊರೂಷೀಯ ಪ್ರವಾಹ, ಗನಿಷ್ಠ ಮತ್ತು ಗರಿಷ್ಠ ಉಬ್ಬರವಿಳಿತ ಶಕ್ತಿ. ಇವು ಇಷ್ಟನ್ನು ಕೂಡ ನೀವು ನೆನಪಿಡಬೇಕು. ನೋಡಿದ್ರಲ್ಲ ಮಕ್ಕಳೇ, ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಹೀಗಿತ್ತು ಜಲಗೋಳದ ಪಾಠದ ಪ್ರಶ್ನೋತ್ತರಗಳನ್ನು ಅಂತೇಳಿ. ಹಾಗಾದರೆ ಈ ಒಂದು ವಿಡಿಯೋ ಬಹಳ ಇಷ್ಟವಾಗಿ ಅತ್ಯುತ್ತಮ ನಿಮಗೆ ಉಪಯೋಗವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಅನೇಕ ವಿಡಿಯೋಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತದೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳುತ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಮಕ್ಕಳೇ.